ತುಂಬಾನೇ ನೊಂದ್ಬಿಟ್ಟಿದೀನಿ ಮೇಡಮ್. ಈ ರಾಕ್ಷಸ ಈ MLA ಇಂದ ನನಗೆ ಆಗ್ತಾ ಇರೋ ಅಂದ್ರೆ ನಾವು ಕೇಳಿದ್ದೆ ಬಿಡಿ ಈ ರೀತಿ ಇದಾರೆ ಅಂತ, ಬಟ್ ಈಗ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಬಟ್ ನಾವು ಬರೋವರೆಗೂ ಇವ್ರಿಗೆ ಈ ಜೀವ ಹಿಂಗ್ ಇಟ್ಕೊಂಡಿರ್ತಾರೆ. ಅವರು ಮನೆಗೆ ಬರೋವರೆಗೂ ನಾನು ಊಟನೂ ಮಾಡಲ್ಲ, ನಿದ್ದೆನೂ ಮಾಡಲ್ಲ. ಮೈಂಡು 4 ದಿವಸ ಆಯ್ತು ಮೇಡಮ್, ನಾನು ನಿದ್ದೆನೇ ಮಾಡಿಲ್ಲ. ಎಲ್ಲಿ ಯಾವಾಗ ಏನು ಮಾಡ್ಬಿಡ್ತಾರೋ ಅಂತ ನಾವು ಅದೇ ಚಿಂತೆನೇ ಮನೇಲಿ ಎದುರ್ಕೊಂಡು ಹಾಗೆಲ್ಲ ಆಗಲ್ಲಮ್ಮ. ಅದೇನದು ಇದಾ ದರ್ಶನ್ ಅವನ್ಯಾರೋ ಪಟಲಂ ಅವನು ವಸಂತ್ ಕುಮಾರ್ ಅಂದ್ಬಿಟ್ಟು ದರ್ಶನ್ ಹೊಡೆದಾಕೋದ್ರಲ್ಲಿ ಯಾರು ಗೊತ್ತಾ, ನನ್ನ MLA ತಂಗಿ ಮಗ. ಯಾರಿಗೂ ಗೊತ್ತಾಗದೆ ಏನೋ ಲೋಕಾಯುಕ್ತಕ್ಕೆ ಹೋಯ್ತಂತೆ, ಕಂಪ್ಲೇಂಟ್ ಕೊಡ್ತೈತೆ. ನೀನು ಯಾರಿಗೂ ಗೊತ್ತಾಗದಂಗೆ ಹೋಗಿ ನೀನು ದುಡ್ಡು ಕೊಟ್ರೆ ಬದುಕತ್ಯ, ಇಲ್ಲ ಅಂದ್ರೆ ಅವ್ರ ತಂಗಿ ಮಗನೇ ಹೊಡೆದಾಕಿದ್ದು ದರ್ಶನ್ ಗೊತ್ತಾಯ್ತಾ ರೇಣುಕಾ ಸ್ವಾಮಿನ ಅಂತ ಎದುರಿಸಿದ ಮೇಲೆ ನಾನು ಇಲ್ಲ ಇದು ಪ್ರಪಂಚಕ್ಕೆ ಗೊತ್ತಾಗಬೇಕು, ನಾನು ಒಬ್ಬನಿಗೆ ಇದು ನೋವಿಲ್ಲ ಮೇಡಮ್ ಹೊಡಾಕ್ತಾನೆ. ಯಾರು ಈಚೆ ರೂಮಲ್ಲಿ ಕೂಡ ಅಂದ್ರೆ ಹೋದ ತಕ್ಷಣ ಫಸ್ಟ್ ಗರ್ಮೆಂಟ್ಗಳು ಮೊಬೈಲ್ ಎಲ್ಲ ನಾನು 3 ವರ್ಷದಿಂದ ನಾನು ಸಾಧ್ಯ ಮಾಡಿದ್ದು 2 ರೆಕಾರ್ಡ್. ಇದಕ್ಕೆ 10ರಷ್ಟು ನಾನು ಮಾತಾಡಿದ್ದೆ ಮೇಡಮ್. ಮನೆಗೆ ಹೋದ್ರೆ ದುಡ್ಡಿಲ್ಲ ಅಂತಾನೆ, ದುಡ್ಡಿಲ್ಲ ಅಂದ್ರೆ ನಿನ್ನ ಹೆಂಡತಿ ಕಳ್ಸು ಅಂತ ನನಗೆ ಯಾವ ಸಮಾಜದಲ್ಲಿ ಹೇಳಿ ಮೇಡಮ್. ಫೋಟೋ ತೋರ್ಸು ನಿನ್ನ ಹೆಂಡ್ತಿದ ಅಂತಾನೆ. ಆಮೇಲೆ ನನ್ನ ಮಗು 10 ವರ್ಷ ಮೇಡಮ್. ಹೆಂಗೆ ಆಮೇಲೆ ನಮ್ಗೆ ಯಾವ ರಾಜಕಾರಣಿಗಳು ಸಪೋರ್ಟ್ ಇಲ್ಲ, ನಾನು ಯಾವ ರಾಜಕಾರಣಿಗಳು ಹೋಗಿಲ್ಲ. ಆಮೇಲೆ ನಾನೇನು ಅವ್ರಿಗೇನು ಎಲೆಕ್ಷನ್ ಕ್ಯಾಂಡಿಡೇಟ್ ಏನೋ ಅಲ್ಲ. ನಾನು ಯಾಕೆ ಕಾರ್ಪೊರೇಟ್ ನಾನು ಏನೋ ನಾನು ಫಸ್ಟ್ ಬೆಂಗಳೂರಿಗೆ ವಲಸೆ ಬಂದಿದ್ದೆ, ಹೊಸ ಎತ್ತಕ್ಕೆ ಬಂದೆ. ಹಂಗೆ ಪೌರ ಕಾರ್ಮಿಕನಾದೆ, ಪೌರ ಕಾರ್ಮಿಕ ಲಾರಿ ಕ್ಲೀನರ್ ಅದೇ, ಲಾರಿ ಕ್ಲೀನರ್ ಆದ್ಮೇಲೆ ಲಾರಿ ಡ್ರೈವರ್ ಅದೇ. 15 ವರ್ಷ BBMP ಲಾರಿ ಓಡಿಸಿದ್ದೀನಿ. ಆಮೇಲೆ ಲೆಗ್ಗೆರೆ ನಾರಾಯಣ ಸ್ವಾಮಿ ಅಂತ ಇದ್ದಾರೆ, ಅವ್ರು ಕಾರ್ಪೊರೇಟರ್ ಆದಾಗ ನನಗೆ ಕೆಲಸ ಕೊಟ್ಟರು. ಅದಾದ ನಂತರ ವೇಲುನಾಯಕ್ ಸಾಹೇಬ್ರು ನನಗೆ ಕೆಲಸ ಕೊಟ್ಟರು. ಎಷ್ಟು ಅಂತ ಎದುರಿಸ ಅವರು ನನಗೆ ಧೈರ್ಯ ಹೇಳಿದ್ರು, ಯಾವುದೇ ಕಾರಣಕ್ಕೂ ನೀನು MLA ದುಡ್ಡು ಕೊಡ್ಬೇಡ, MLA ದುಡ್ಡು ಕೊಟ್ರೆ ನಾನು ನಿಮ್ಗೆ ನಿಮ್ ಕೆಲಸ ನಾನೇ ಕಿಳ್ಸಾಕ್ಬಿಡ್ತೀನಿ, ನೀನು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗು ಅಂತ ಅವ್ರು ಹೇಳಿದ್ದಿಲ್ಲ. ಅದನ್ನು ಕೊಲೆಗೆ ಪ್ಲಾನ್ ಹಾಕಿ ಇಷ್ಟೆಲ್ಲ ತಮ್ಗೆ ಅನ್ಯಾಯ ಆಗಿದೆ. ಪಾಪ ಹೇಳ್ಕೊಳಕ್ ಅವಕಾಶ ಇರ್ಲಿಲ್ಲ, ಮಾಡಿದ್ರಿ. ಈಗ ಬಟ್ ಇನ್ನೊಂದು ನಿನ್ನೆಯಿಂದ ಅದೇನೋ ಆಡಿಯೋ ಅದರಿಂದ ಸರಿ ಮಾತಾಡಿದ್ದು ದಿಟ್ಟಾನೆ. ಅದೇನು ನಿಂಗೆ ಅವನ ತರ ನಾನು ಸುಳ್ಳು ಪಳ್ಳು ಹೇಳಲ್ಲ. ಬಿಡಿದ್ರು ಕರ್ಸಿ ಹೇಳ್ಬಿಡ್ತೀನಿ ಎಲ್ಲಾರು ಒಟ್ಟಿಗೆ ಬಂದ್ಬಿಡಪ್ಪ, ಒಟ್ಟಿಗೆ ಹೇಳ್ಬಿಟ್ಟು ನಿಮ್ ಪ್ರಶ್ನೆಗಳು ಉತ್ತರ. ಅಲ್ಲ